ಕಣ್ಣಗೆ ಏನು ಮಗ ಚಂಡೆ ಹಾಕಿ ನಾ ಯಾರಂದ್ರೆ ಗೊತ್ತಾಯ್ತಾ? ನೀನ್ ಯಾರಂತ ಗೊತ್ತಾಗ್ಲಿಲ್ಲ, ಆದ್ರೆ ಒಂದು ವಿಚಾರ ಗೊತ್ತಾಯ್ತು. ಮೇಲ್ನೋಟಕ್ಕೆ ಕಂಡಾಗ ನೀ ಹುಚ್ಚನ ಹಾಗೆ ಕಾಣ್ತೀಯ. ನಿನ್ನ ಅಪ್ಪ ಹುಚ್ಚ, ನಿನ್ನ ಅಜ್ಜ ಹುಚ್ಚ, ನಿನ್ನ ಕುಟುಂಬದವರೆಲ್ಲ ಹುಚ್ಚರು. ಹುಚ್ಚ ಈ ಮಾತು ಹೆಚ್ಚಾಯ್ತೇನೋ ಅಲ್ಲ? ಮತ್ತೆ ನಾನು ಹುಚ್ಚ ಅಂದ್ರೆ ಹುಚ್ಚರಲ್ಲ, ಮಹಾಶಯ, ಓ ಮಹಾನುಭಾವ, ಓ ಪರಸುಜ್ಞಾನಿ, ಓ ಶುದ್ಧ ಅವಿವೇಕಿ, ಒಳ್ಳೆಯವ. ಎಷ್ಟು ಕೆಟ್ಟರು ನಿಮ್ದೆಲ್ಲ ಅರ್ಥ ಆಯ್ತ. ಶುದ್ಧ ವಿವೇಕಿ ಕೇಳುವುದೇ ಬೇಡ, ಕೇಳುವುದೇ ಬೇಡ. ಪ್ರಥಮ ಹಂತದಲ್ಲೇ ನೀ ತಪ್ಪಿದ್ದಿ, ಹಾಗಾಗಿ ನೀನು ಕೇಳುವುದಿಲ್ಲ. ನೋಡು, ಇದುವರೆಗೂ ನನ್ನ ಬಾಳ ಪಯಣದ ಕುರಿತಾಗಿಯೇ ಹೆಚ್ಚಿನ ಆಸಕ್ತಿಯನ್ನಿರಿಸಿ ಅದರ ಕುರಿತಾಗಿಯೇ ಆಲೋಚಿಸುತ್ತಾ ಜೀವನವನ್ನ ಸಾಗಿಸಿದವನು ನಾನು. ನನ್ನ ಜೀವನದ ಸಮ್ಮುಖದಲ್ಲಿ ಉಳಿದವರೆಲ್ಲವರು ತೃಣಕ್ಕೆ ಸಮಾನ. ಕಾರಣ, ನಮ್ಮ ಕಷ್ಟವೇ ನಮಗೆ ಹೆಚ್ಚಾಗಿದೆ. ಆದ್ರೆ ನಿನ್ನನ್ನ ಕಂಡ ಆ ಕ್ಷಣವೇ ಯಾಕೋ ಮುಖದಲ್ಲಿ ಮಗುವಿನ ಮುಗ್ಧತೆಯನ್ನ ನಾ ಕಾಣ್ತಾ ಇದ್ದೆ. ನನ್ನಷ್ಟು ಖುಷಿಯಲ್ಲಿ ಇರೋರು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಹೌದಪ್ಪ, ನನಗೆ ಯಾವುದೇ ತಲೆ ಬಿಸಿ ಇಲ್ಲ, ಯಾವುದೇ ತಲೆ ಬಿಸಿ. ತುಂಬಾ ಸಂತೋಷ. ನನಗೆ ಮಲಗಿದ್ರೆ ನಿದ್ದೆ ಬರ್ತದೆ. ನಿನಗೇನೋ ತಲೆ ಬಿಸಿ ಇಲ್ಲ, ಎಲ್ಲಿಯ ಮಲಗಲಿ ನನಗೆ ಆ ಜಾಗ ಈ ಜಾಗ ಅಂತಲ್ಲ, ಎಲ್ಲಿ ಮಲಗಿದ್ರು ನಿದ್ದೆ ಬರ್ತದೆ. ನಿದ್ದೆ ಬರ್ತದೆ, ಯಾವ ಚಿಂತೆಯೂ ಇಲ್ಲ. ಹೊಟ್ಟೆ ಒಂದಾಗ್ತದೆ, ಅದಕ್ಕೊಂದು ಊಟದ ವ್ಯವಸ್ಥೆ ಆಯ್ತು ಅಂತ ಆದ್ರೆ ಮತ್ತೆ ನನಗೆ ಚಿಂತೆ ಇಲ್ಲ. ಇನ್ನೊಂದು ಚಿಂತೆ ಉಂಟು. ಯಾವುದು? ನನಗೆ ನಾನು ಯಾರು ಅಂತ ಗೊತ್ತಿಲ್ಲ, ಅದು ಒಂದು ಗೊತ್ತಾಗಬೇಕು ಅನ್ನುವಂತ ಚಿಂತೆ ಉಂಟು. ಒಟ್ಟಿನಲ್ಲಿ ನಿನಗೊಂದು ದೈಹಿಕವಾದ ಸಮಸ್ಯೆ, ಹಸಿವೆ ಮಾತ್ರ. ಪಾರಮಾರ್ಥಿಕವಾದ ಸಮಸ್ಯೆ, ನೀನು ಯಾರು ಎನ್ನುವುದು ಗೊತ್ತಿಲ್ಲ. ಅದೊಂದು ಕಠಿಣವಾದ ಪ್ರಶ್ನೆ. ಮತ್ತೊಂದು ವಿಷಯ ಗೊತ್ತುಂಟ, ನಾನು ಬರುವಾಗ ನೀವು ಬಡತನ 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 ಅಂತ ಹೇಳ್ತಾ ಇದ್ದೀರಿ. ಬ್ರಾಹ್ಮಣರೇ, ನಿಮಗೆ ಬುದ್ಧಿ ಹೇಳಲಿಕ್ಕೆ ನಾನು ಸಮರ್ಥ ಇಲ್ಲ, ಆದ್ರೂ ಒಂದು ಮಾತು ಹೇಳ್ತೇನೆ. ಬಡತನ ಎನ್ನುವುದು ಉಂಟ ಈಗ? ಬಡತನ ಅಂತ ಇಲ್ವಾ? ಈ ಪ್ರಪಂಚದಲ್ಲಿ ನಾನು ತಿಳಿದ ಹಾಗೆ ಬಡತನ ಅನ್ನೋದಿಲ್ಲ. ನೀ ತಿಳಿದ ಹಾಗೆ ಹೇಗಿಲ್ಲ? ಹೇಗೆ ಗೊತ್ತುಂಟ? ಬಡತನ ಅಂತೇಳಿ ಹೇಳಿದ್ರೆ 2 ಹೊತ್ತಿಗೆ ಊಟಕ್ಕಿಲ್ಲದೆ ಇದ್ರೆ ಬಡತನ. ಈಗ ನಮ್ಮ ಮಹಾರಾಜರು ಅನ್ನಭಾಗ್ಯ ಮತ್ತೆಲ್ಲ ಭಾಗ್ಯ ಕೊಟ್ಟಿದ್ದಾರೆ. ಭಾಗ್ಯ ಕೊಟ್ಟಿದ್ದಾರೆ. ಈಗ ಈ ಪಡಿತರ ವ್ಯವಸ್ಥೆ ಒಂದಿರುವಾಗ ಯಾರ ಮನೆಯಲ್ಲಿ ಊಟಕ್ಕೆ ತೊಂದರೆ ಇದೆ ಹೇಳಿ? ಹಾಗೆ ಹಾಗೆ ಊಟಕ್ಕೆ ತೊಂದರೆ ಇಲ್ಲ ಅಂತ ಆದ್ಮೇಲೆ ಬಡತನ ಅನ್ನುವುದಿಲ್ಲ. ಹಾಗಿದ್ರೆ ಬಡತನ ಇಲ್ವೋ? ಉಂಟು, ನಮ್ಮ ಮನಸ್ಸಿನಲ್ಲುಂಟು. ಬಡತನ ಅನ್ನುವುದು ನಮ್ಮ ಮನಸ್ಸಿನಲ್ಲಿರುವುದು. ಹೇಗೆ ಗೊತ್ತುಂಟ? ನಮ್ಮಿಂದ ಮೇಲೆ ಇದ್ದವರನ್ನ ನೋಡಿದಾಗ ಅವರು ಶ್ರೀಮಂತರು, ನಾವು ಬಡವರು ಅಂತ ಅನ್ನಿಸ್ತದೆ. ಅದೇ ನಮ್ಮಿಂದ ಕೆಳಗಿದ್ದವರನ್ನೊಬ್ಬರನ್ನ ನೋಡ್ಬೇಕು ನಾವು, ಆವಾಗ ಅವರಿಂದ ನಾವು ಶ್ರೀಮಂತರು. ಯಾಕೆ ನಾವು ನಮ್ಮಿಂದ ಕೆಳಗಿದ್ದವರನ್ನು ನೋಡಿ ಶ್ರೀಮಂತ ಅಂತ ಸಂತೋಷ ಪಡಬಾರದು? ನಮ್ಮಿಂದ ಮೇಲಿನವರನ್ನು ನೋಡಿ ಯಾಕೆ ದುಃಖ ಪಡಬೇಕು? ಈ ಪ್ರಪಂಚದಲ್ಲಿ ಸುಖ ಅನ್ನುವುದು ಇರುವುದು ಮನಸ್ಸಿನಲ್ಲಿ. ಬಡತನ ಸಿರಿತನ ಮನಸ್ಸಿನಲ್ಲಿ ಇರುವುದು ಬಿಟ್ರೆ ಸಮಾಜದಲ್ಲಿ ಇಲ್ಲ. ಕೆಲವೊಂದು ಉತ್ಸವಾದಿಗಳ ಸಂದರ್ಭದಲ್ಲಿ ವೇಷ ಮಾಡ್ತಾರಂತೆ ನವರಾತ್ರಿ ಕಾಲದಲ್ಲಿ. ನೀನು ವೇಷ ಮಾಡಿಕೊಂಡು ಬಂದವನು? ಜಿಜ್ಞಾಸೆಯಿಂದ ಕೇಳಿದ್ದು. ಸತ್ಯ ಹೇಳ್ತೇನೆ, ಕೇಳಿದ್ದು ನಿಂದು ವೇಷ ಅಂತ ಕಾಣ್ತದೆ.